ಮಾಗಡಿ ತಾಲೂಕು ಕುದೂರು ಹೋಬಳಿ ಕೆಂಪಾಪುರ ಕೆರೆಯಲ್ಲಿ ಕೋಳಿ ಕಸ ವಿಲೇವಾರಿಯಾಗುತ್ತಿದೆ. ಇದರಿಂದಾಗಿ ಕೆರೆ ಅಂಗಳದಲ್ಲಿ ನಾಯಿಗಳು ಬೀಡು ಬಿಟ್ಟಿದ್ದು, ಕೆರೆ ಪ್ರದೇಶದಲ್ಲಿ ಕೆಂಪಾಪುರದ ತನ್ವೀರ್ ಪಾಷಾ ಎಂಬುವವರ ಕುರಿಗಳು ಮೇಯಲು ಹೋಗಿದ್ದಾಗ ಗುರುವಾರ ಇಲ್ಲಿನ ನಾಯಿಗಳು 3 ಕುರಿಗಳ ಮೇಲೆ ದಾಳಿ ನಡೆಸಿವೆ. ಇದರಿಂದಾಗಿ ಕೆಂಪಾಪುರದ ತನ್ವೀರ್ ಪಾಷಾ ಎಂಬುವವರ 3 ಕುರಿಗಳು ಸಾವನ್ನಪ್ಪಿದ್ದು, ಕೆರೆ ಅಂಗಳದಲ್ಲಿ ಕೋಳಿ ಕಸ ವಿಲೇವಾರಿ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಹಾಗೂ 3 ಕುರಿಗಳ ಸಾವಿಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಕೆಂಪಾಪುರದ ತನ್ವೀರ್ ಪಾಷಾರವರು ಮನವಿ ಮಾಡಿದ್ದಾರೆ. ಸರ್, ನಾವು ಕೆಂಪಾಪುರ ಗ್ರಾಮದವರು. ಕೆಂಪಾಪುರದ ಗ್ರಾಮದ ಪಕ್ಕ ತೆಮ್ಮೇನಹಳ್ಳಿ ಕೆರೆ ಅಂತೇಳ್ಬಿಟ್ಟು ಕೆರೆ ಇದೆ. ಆ ಕೆರೆಯಲ್ಲಿ ನಮ್ಮ ಕುರಿಗಳು ಸುತ್ತಮುತ್ತ 8 ಹಳ್ಳಿಯವರು ಕೆರೆಗೆ ಕುರಿಗಳನ್ನ ಅಟ್ಕೊಂಡು ಹೋಗ್ತಾರೆ. ಕುರಿ ಮತ್ತು ದನಗಳನ್ನ ಅಟ್ಕೊಂಡು ಹೋಗ್ತಾರೆ. ಅಟ್ಕೊಂಡು ಹೋಗಿ ಮೇಯ್ಸೋಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ಅಟ್ಕೊಂಡು ಹೋಗ್ತಾರೆ. ಇದರಲ್ಲಿ ಒಬ್ಬ ಕಾಗಮುಡು ಗೇಟಲ್ಲಿ ಕೋಳಿ ಅಂಗಡಿಯನ್ನು ಮಡಿಕೊಂಡಿದ್ದಾನೆ. ಮಾಗಡಿಯಿಂದ ಬರ್ತಾನೆ, ಕುದೂರು ಕಾಗಮುಡು ಗೇಟಲ್ಲೇ ಅಂಗಡಿ ಸುಗಣ ಚಿಕನ್ ಅಂತೇಳ್ಬಿಟ್ಟು ಒಂದು ಅಂಗಡಿ ಮಡಿಕೊಂಡಿದ್ದಾರೆ. ಅಫ್ರೋಜ್ ಅಂತೇಳ್ಬಿಟ್ಟು ಅವ್ರ ಹೆಸರು. ಸರ್, ಇವರು ಸಾಯಂಕಾಲ ಟೈಮ್ ಏನು ಮಾಡ್ತಾರೆ, ಈ ಕೋಳಿ ಕಸನ ತೊಗೊಂಡೋಗಿ ವೇಸ್ಟೇಜ್ನ ತೊಗೊಂಡೋಗಿ ನಮ್ಮೂರು ಕೆರೆಗೆ ಹಾಕ್ತಾರೆ. ಕೆರೆಗೆ ಹಾಕಿದಾಗ ಏನಾಗುತ್ತೆ, ಆ ನಾಯಿಗಳು ಅಕ್ಕಪಕ್ಕ ಊರಿನ ನಾಯಿಗಳು ಬಂದು ಅಲ್ಲಿ ಸೇರ್ಕೊಂಡಾಗ ಅವು ತಿನ್ಕೊಂಡು ಅಲ್ಲೇ ಇರ್ತವೆ. ಇವ್ರು ಹಾಕ್ಲಿಲ್ದಿದ್ದ ದಿವಸ ಏನು ಮಾಡ್ತವೆ, ಅಲ್ಲಿ ಮೇಯಕ್ಕೆ ಹೋಗಿರೋಂಥ ಕುರಿಗಳಿಗೆ ಆಗಲಿ ದನಗಳಿಗೆ ಆಗಲಿ, ಕೆಲವು ಮಕ್ಳುಗಳು ಇವಾಗ ಬೇಸಿಗೆ ರಜಾ ಐತೆ, ರಜದಲ್ಲಿ ಮಕ್ಕಳು ಊರಿಂದ ಊರಿಗೆ ಬಂದಿರ್ತವೆ. ಕೆಲವರು ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆ ಮಕ್ಕಳು ಮೇಲೆ ಕೂಡ ಇವರು ಈ ನಾಯಿಗಳು ಓಡಿಸ್ಕೊಂಡು ಹೋಗ್ತವೆ. ಇದೇ ಥರ ನಾವು ಹೋದನೇ ವರ್ಷವೂ ಅವ್ರಿಗೆ ನಾವು ಹೇಳಿದ್ದು, ಸರ್, ನೀವು ಕೋಳಿ ಕಸನ ಕೆರೆಯಲ್ಲಿ ಹಾಕ್ತಾ ಇರೋದಕ್ಕೆ ತುಂಬ ತೊಂದರೆಗಳಾಗ್ತವೆ. ರೈತರುಗಳು, ಸಣ್ಣ ಪುಟ್ಟ ರೈತರುಗಳು ಅಲ್ಲಿ ದನಗಳ್ನ ಕುರಿಗಳ್ನ ಸಾಕಾಣಿಕೆ ಮಾಡ್ಕೊಂಡವ್ರೆ ಮೇಯ್ಸೋಕ್ಕಂತೇಳ್ಬಿಟ್ಟು. ಅವ್ರಿಗೆ ಕೆಲವು ಜಾಗಗಳಿರಲ್ಲ, ತುಂಬ ಸಣ್ಣ ರೈತರಿರ್ತಾರೆ, ಅವ್ರಿಗೆ ಜಮೀನುಗಳಿರಲ್ಲ. ಕೆರೆ ಕಟ್ಟೆಗಳಲ್ಲಿ ತೊಗೊಂಡು ಮೇಯಿಸ್ತಾ ಇರ್ತಾರೆ. ಮೇಯಿಸ್ಕೊಂಡು ಅವ್ರ ಜೀವನ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅಂಥವ್ರು ಆವಾಗಲೂ ನಾವು ಹೋಗಿ ಹೇಳಿದ್ದೀವಿ, ಇನ್ಮೇಲೆ ಹಾಕಬೇಡಪ್ಪ ಅಲ್ಲಿ ಕಸನ ಅಂತ. ಪಂಚಾಯಿತಿ ಅದ್ರಂಗಿ ಪಂಚಾಯಿತಿ ಬರ್ತದೆ ಇವ್ರದ್ದು. ಅದ್ರಂಗಿ ಪಂಚಾಯಿತಿ ಸೆಕ್ರೆಟ್ರಿಗೂ ಕೂಡ ನಾವು ಹೇಳಿದ್ದೀವಿ, ಫೋನ್ ಮುಖಾಂತರ ಅವ್ರಿಗೂ ಹೇಳಿದ್ದೀವಿ, ವಿಡಿಯೋ ಮಾಡಿ ಅವ್ರಿಗೂ ಕಳಿಸಿದ್ದೀವಿ ನಾವು. ಸರ್, ನಿಮ್ಮ ವ್ಯಾಪ್ತಿನಲ್ಲಿ ಬರೋ ಇಂಥ ಕೋಳಿ ಅಂಗಡಿಯವನು ತೊಗೊಂಡು ಬಂದು ಅಲ್ಲಿ ಕಸ ಹಾಕ್ತಾ ಇದ್ದಾರೆ. ಮತ್ತು ಅವ್ರು ಏನು ಅಲ್ಲಿ ನಾಯಿಗಳೆಲ್ಲ ಅಲ್ಲೇ ಸೇರ್ಕೊಳ್ತಾ ಇದ್ದಾವೆ, ಕುರಿ ಮತ್ತು ಮೇಕೆಗಳಿಗೆ ಕಡಿತಾ ಇದ್ದಾವೆ. ನೀವು ಅವ್ರಿಗೆ ನೋಟಿಸ್ನ ಕೊಟ್ಟು ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿ ಅಂತೇಳ್ಬಿಟ್ಟು ಅವರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಳ್ಳಿ ಅಂತೇಳ್ಬಿಟ್ಟು ಹೇಳಿದ್ದು. ಅವರು ಕೂಡ ಪಂಚಾಯತಿರು ಕೂಡ ಹೇಳಿದ್ದಾರೆ, ಅವ್ರಿಗೆ ಕರೆಸ್ಬಿಟ್ಟು ಮುಂದೆಗಡೆ ಹೇಳೋರೆ, ಇಲ್ಲಪ್ಪ ಇನ್ಮೇಲೆ ಕಸನ ನೀನು ಅಲ್ಲಿ ಹಾಕಬೇಡ, ಎಲ್ಲಾದರೂ ಬೇರೆ ಕಡೆ ಹಾಕು ಅಂತೇಳ್ಬಿಟ್ಟು ಹೇಳೋರೆ. ಆದರೂ ಪಂಚಾಯತಿರು ಮಾತು ಕೇಳಿಲ್ಲ ಇವರು. ಪಂಚಾಯತಿ ಮಾತು ಕೇಳ್ದಿರಾನೆ ತೊಗೊಂಡೋಗಲ್ಲಿ ಕಸ ಹಾಕಿ ನೋಡಿ, ಇವತ್ತು ನಮ್ಮವು ವರ್ಷದಲ್ಲಿ 3-4 ಕುರಿಗಳನ್ನ ಕಡಿತಾ ಇರ್ತವೆ. ನೋಡಿ, ಇವತ್ತು ನನ್ನ ಹತ್ರ ವೀಡಿಯೋಗಳಿದ್ದಾವೆ ಕುರಿ ಕಡ್ದಿರೋದು. 3 ಕುರಿ ಕಡ್ದವೆ. 3ರಲ್ಲಿ 3 ದೊಡ್ಡ ಕುರಿಗಳು, ಒಂದು ಗಬ ಆಗಿತ್ತು, ಒಂದು ಮರಿ ಹಾಕಿದ್ದು. ಇಂಥ ಕುರಿಗಳನ್ನ ಕಡ್ದವೆ. 2 ಸತ್ತೋಗ್ಬಿಟ್ಟವೆ, ಇನ್ನು ಒಂದು ಮಾತ್ರ ಬದುಕೈತೆ, ಅದು ಹೊಟ್ಟೆ ಊದ್ಕೊಂಡೈತೆ. ಅದು ಗ್ಯಾರಂಟಿ ಇಲ್ಲ ಬದುಕ್ತದೆ ಇಲ್ಲ ಅಂತೇಳ್ಬಿಟ್ಟು. ನಾವು ಸಣ್ಣ ಪುಟ್ಟ ರೈತರುಗಳ್ನ ಕುರಿ ಸಾಕಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅದೇ ನಮಗಿರೋದು. ಇನ್ನು ಬೇರೆ ಇನ್ನೇನು ನಮಗೆ ಅದರಲ್ಲಿ ಏನು ಲಾಭ, ಏನು ದುಡಿಯೋಕ್ಕೇನು ಇಲ್ಲ. ಅಂಥದ್ರಲ್ಲಿ ಇವರು ಇಂಥ ಉದ್ದೇಶನ ಮಾಡಿಕೊಂಡು ತೊಗೊಂಡು ಬಂದು ಇವ್ರು ಕಸ ಹಾಕಿ ನಾಯಿಗಳ್ಗೆ ಅಲ್ಲಿ ಸೇರಿಸ್ಬಿಟ್ಟು ಇದು ಮಾಡ್ತಾರೆ. ದಯವಿಟ್ಟು ಇದ್ರ ಕುದೂರು ನ್ಯೂಸಿನ ಮುಖಾಂತರ ನಾವು ಹೇಳೋದೇನೆಂದರೆ, ಇವ್ರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಬಗ್ಗೆ ಕ್ರಮವನ್ನು ಜರುಗಿಸ್ಬೇಕು. ನಮಗೆ ತಕ್ಕ ನ್ಯಾಯವನ್ನು ಕೊಡಿಸ್ಬೇಕಂತೇಳ್ಬಿಟ್ಟು ಕುದೂರು ನ್ಯೂಸ್ಗೆ ವರದಿಯನ್ನು ಕೊಡ್ತಾ ಇದ್ದೀವಿ. ಇವರು ಅಂಗಡಿ ಮಾಡಿಕೊಂಡಿರೋದು ಅದ್ರಂಗಿ ಪಂಚಾಯಿತಿ. ಇವರು ವ್ಯಾಜ್ಯನ ತೊಗೊಂಡು ಬಂದು ಹಾಕ್ತಾ ಇರೋದು ಹುಲಿಕಲ್ ಪಂಚಾಯಿತಿ ಹಾಕ್ತಾ ಇರೋದು. ಕೆರೆನಲ್ಲೇ ತೊಗೊಂಡು ಮೈದಾನದಲ್ಲೇ ತೊಗೊಂಡು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸರ್, ಎಷ್ಟೇ ಸಲ ಹೇಳಿದ್ದೀವಿ ಮಾಹಿತಿನ, ಆದರೆ ಇವ್ರಿಗೆ ಏನು ಡೋಂಟ್ ಕೇರ್ ಅಂತೇಳ್ಬಿಟ್ಟು ಏನು ಗಮನನೇ ಹಾಕ್ತಾಯಿಲ್ಲ. ಸರ್, ಇದು ಏನಾಗ್ತೈತೆ, ಬರೀ ನನ್ನ ಒಬ್ಬನಿಗೆ ಸಮಸ್ಯೆ ಅಲ್ಲ ಇದು. ಆವಾಗಲೇ ನಾನು ಹೇಳ್ದಂಗೆ 8-10 ಹಳ್ಳಿಯವು ದನಗಳು ಬರ್ತಾವಲ್ಲಿ. ಜನಗಳೆಲ್ಲ ನೋಡೋರೆ, ಓಡಿಸ್ತಾ ಇರೋದು ಜನಗಳೇ ಬಿಡಿಸಿ ಕಳಿಸೋರೆ, ಈ ನಾಯಿಗಳ್ನ ಹೊಡೆದು ಕಳಿಸೋರೆ. ಆದರೂ ಕೂಡ ಅವು ನಾಯಿಗಳು ಎದುರಲ್ಲ. ನಾವು ಹೋದ್ರೆ ನಮ್ಮ ಮೇಲೆ ಬೀಳ್ತವೆ, ಮಕ್ಳುಗಳು ಹೋದ್ರೆ ಮಕ್ಳ ಮೇಲೆ ಬೀಳ್ತವೆ. ಈ ಥರ ಸಮಸ್ಯೆ ಐತೆ. ಇದರಲ್ಲಿ ನನಗೊಬ್ಬನಿಗೆ ಅಲ್ಲ, ಕೆಲವು ರೈತರು, ಸಣ್ಣ ಪುಟ್ಟ ರೈತರು, ಅಕ್ಕಪಕ್ಕ ಹಳ್ಳಿಯವ್ರಿಗೆ ಎಲ್ಲರಿಗೂ ಇದರಲ್ಲಿ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ದಯವಿಟ್ಟು ಕ್ರಮವನ್ನು ತೊಗೊಳ್ಬೇಕು.